ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ LMS ಲೈಫ್ ಸ್ಟೈಲ್. ಸೊ ಇದೊಂದು ಸ್ಪೈಸ್ ರ್ಯಾಕ್. ಇದರಲ್ಲಿ ಬಂದು 16 ಡಬ್ಬೀಸ್ ಇದೆ. ಒಂದು 150 ml ಅಷ್ಟು ಸ್ಪೈಸಸ್ನ ನಾವು ಸ್ಟೋರ್ ಮಾಡಬಹುದು ಅಂದ್ಕೊತೀನಿ. ಸೊ ಇದರಲ್ಲಿ ಬಂದು ಏನು ಬೇಕೋ ನೀವು ಸ್ಟೋರ್ ಮಾಡ್ಬೋದು. ನಾನು ಬಂದು ಸ್ವಲ್ಪ ಕಿಚನ್ದು ಕೌಂಟರ್ ಟಾಪ್ನ ಚೇಂಜ್ ಮಾಡೋಣ ಅಂದ್ಕೊಂಬಿಟ್ಟೆ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಶಾಪ್ ಮಾಡಿ ತುಂಬ ದಿನ ಆಗಿತ್ತು, ಬಟ್ ಯಾವುದೂ ಏನೋ ಆರ್ಗನೈಸ್ ಮಾಡಿರಲಿಲ್ಲ. ಈ ರ್ಯಾಕ್ ಬಂದು ನಾನು ಆಲ್ರೆಡಿ ಅಮೆಝಾನ್ ಶಾಪಿಂಗ್ ಹಾಲಲ್ಲಿ ನಾನು ಇದನ್ನು ತೋರಿಸಿರ್ತೀನಿ. ಸೊ ಯಾರಾದರೂ ನನ್ನ ಅಮೆಝಾನ್ ಶಾಪಿಂಗ್ ಹಾಲ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ಕೌಂಟರ್ ಟಾಪು ಆಲ್ರೆಡಿ ಒಂದು 5 ಇಯರ್ಸಿಂದ ನಾನು ಇವಾಗ ಹೆಂಗಿತ್ತು ಹಾಗೇ ಯೂಸ್ ಮಾಡ್ತಾಯಿದ್ದೆ. ಸೊ ಹ್ಯಾಂಡಿಯಾಗಿ ಎಲ್ಲ ಡಬ್ಬಿಗಳನ್ನೂ ಇಟ್ಕೊಂಡಿದ್ದೆ. ಸ್ವಲ್ಪ ಮೆಸ್ಸಿ ಆಗ್ತಾಯಿತ್ತು ಅಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ. ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸು ಆಗ್ತಾಯಿತ್ತು. ಸ್ವಲ್ಪ ಹಾಗೆ ಹೀಗೆ ನಾನು ಅಡ್ಜಸ್ಟ್ ಮಾಡಿ ಮಾಡ್ಕೊತಾ ಇದ್ದೆ. ಬಟ್ ಎಲ್ಲದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಒಂದೇ ರ್ಯಾಕಲ್ಲಿ ಇಟ್ಬಿಟ್ರೆ ಸೊ ಪ್ರಾಬ್ಲಮ್ಸ್ ಇರಲ್ಲ. ದೊಡ್ಡ ದೊಡ್ಡ ಡಬ್ಬ ಬದಲು ಚಿಕ್ಕ ಚಿಕ್ಕದಾಗಿ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಖಾಲಿ ಆದಾಗ ನಾವು ಇದನ್ನು ಫಿಲ್ ಮಾಡಿಕೊಂಡ್ರೆ ಸಾಕು. ಅಟ್ಲೀಸ್ಟ್ ನಾವು ಇದೊಂದು ಹಾಕ್ಕೊಂಡು ಇಟ್ಕೊಂಡ್ರೆ 1 ವೀಕ್ ತನಕ ಆದರೂ ಆರಾಮಾಗಿ ನಾವು ಇದನ್ನು ಸರ್ವೈವ್ ಮಾಡ್ಬೋದು. ಸೊ ನನ್ನ ಕೌಂಟರ್ ಟಾಪ್ನ ಸ್ವಲ್ಪ ಲೈಟಾಗಿ ಚೇಂಜ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಇದನ್ನು ನಾನಿವತ್ತು ತೆಗ್ದಿದ್ದೀನಿ. ಇದು ಪರ್ಚೇಸ್ ಮಾಡಿ ತುಂಬ ದಿನ ಆಗಿತ್ತು, ಬಟ್ ಆರ್ಗನೈಸ್ ಮಾಡಿರಲಿಲ್ಲ. ಇವತ್ತು ಇದನ್ನು ಆರ್ಗನೈಸ್ ಮಾಡೋಣ ಅಂದ್ಕೊಂಡೆ. ತುಂಬಾ ಈಸಿ ಆ್ಯಕ್ಸೆಸ್ ಇದೆ. 3 ರೀತಿದು ಹೋಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸ್ವಲ್ಪ ಚಿಕ್ಕದಾಗಿದೆ ಮತ್ತು ದೊಡ್ಡದಾಗಿದೆ, ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಹೋಲ್ಸ್ ಇದೆ. ಹಾಗಾಗಿ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಯಾವ್ಯಾವುದು ಒಗ್ಗರಣೆಗೆ ಬೇಕಾಗಿರೋದು, ಮಸಾಲ ಸ್ಪೈಸಸ್ಸು, ಆಮೇಲೆ ಖಾರ ಪುಡಿ, ಅರಿಶಿನ ಪುಡಿ ಅಂಥದ್ದು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಇದು ಬಂದು ಪ್ಲಾಸ್ಟಿಕ್ ಕಂಟೈನರ್ ಆಗಿದ್ದರಿಂದ ನಾವು ಬಿಸಿಯಾಗಿರೋಂಥ ಏನು ವಸ್ತುಗಳನ್ನ ಹಾಕ್ಕೊಳ್ಬಾರ್ದು. ನಾರ್ಮಲಾಗಿ ಈ ರೀತಿ ವಸ್ತುನ ಯೂಸ್ ಮಾಡ್ಕೋಬೋದು. ಇದು ಫುಲ್ ಪ್ಲಾಸ್ಟಿಕ್ಕಾಗಿ ಮಾಡಿರೋದು, ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಯೂಸ್ ಮಾಡಿ ನೋಡಿದ ಮೇಲೆ ಗೊತ್ತಾಗೋದು ಇದ್ರದ್ದು ಹೇಗಿದೆ ಪ್ರಾಡಕ್ಟು ಅನ್ನೋದು. ಬಟ್ ತುಂಬ ಈಸಿಯಾಗಿರುತ್ತೆ. ನಮಗೆ ದೊಡ್ಡ ದೊಡ್ಡ ಡಬ್ಬೀಸ್ನೆಲ್ಲ ನಾವು ಪಕ್ಕದಲ್ಲಿ ಇಟ್ಕೋಬೇಕಂತ ಏನಿಲ್ಲ. ಸೊ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲದೂ ಒಂದರಲ್ಲೇ ಸ್ಟೋರ್ ಆಗಿಬಿಡುತ್ತೆ. ಸೊ ಕಿಚನ್ದು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ನಾವೇನಾದರೂ ಆರ್ಗನೈಸ್ ಮಾಡಬೇಕಂದ್ರೆ ಈ ರೀತಿ ಒಂದು ಡಬ್ಬಿ ಇಟ್ಕೊಂಡ್ರೆ ಸಾಕು, ಎಲ್ಲದನ್ನು ನಾವು ಒಟ್ಟಿಗೆ ಮಾಡ್ಕೋಬೋದು. ಸೊ ಅರ್ಜೆಂಟಲ್ಲಿ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಅದು ನಮಗೆ ಏನು ಸಿಗ್ತಾ ಇರಲ್ಲ, ಒಂದೊಂದು ಕಡೆ ಮಿಸ್ ಆಗಿರುತ್ತೆ. ಬಟ್ ಈ ರೀತಿ ರ್ಯಾಕ್ ಇದ್ದರೆ ಸ್ಪೂನ್ಸ್ ನಮಗೆ ಬೇಡ, ಮತ್ತು ನಮಗೆ ದೊಡ್ಡ ದೊಡ್ಡ ಡಬ್ಬೀಸ್ ಕೂಡ ಈ ಥರ ಆರ್ಗನೈಸ್ ಮಾಡೋದು ಬೇಕಾಗಿರಲಿಲ್ಲ. ಸೊ ಈ ರೀತಿ ನಾನು ಆರ್ಗನೈಸ್ ಮಾಡಿಟ್ಟಿದ್ದೆ. ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ ಅನಿಸುತ್ತೆ. ಇದೆರಡರಲ್ಲಿ ನಾನು ಬಂದು ಒಂದರಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ, ಇನ್ನೊಂದರಲ್ಲಿ ಸಾಲ್ಟ್ ಹಾಕಿ ಇಟ್ಕೊಂಡಿದ್ದೀನಿ ಪಿಂಗಾಣಿಯಲ್ಲಿ. ಅದಾದಮೇಲೆ ಒಂದು ಚಿಕ್ಕ ಡಬ್ಬಿಯಲ್ಲಿ ಒಂದರಲ್ಲಿ ಎಣ್ಣೆ ಹಾಕಿದ್ದೀನಿ, ಮತ್ತು ಇನ್ನೊಂದರಲ್ಲೂ ಎಣ್ಣೆ ಹಾಕಿದ್ದೀನಿ. ದೋಸೆ ತವಾಗೆಲ್ಲ ಹಾಕ್ತೀವಲ್ಲ ಆ ರೀತಿದು. ಸೊ ವಿತ್ ಅದು ಬಂದು ಬ್ರಷ್ ಬರುತ್ತೆ. ಸೊ ಇದೂ ಅಷ್ಟೇ. ಇನ್ನೊಂದರಲ್ಲಿ ಬಂದು ಕಾಫಿಗೆ ಬೇಕಾಗಿರೋದು, ನಮಗೆ ಡೈಲಿ ಯೂಸಿಗೆ ಏನು ಬೇಕು, ಬೇಗ ಎಮರ್ಜೆನ್ಸಲ್ಲಿ ಸಿಗೋವಂಥದ್ದನ್ನೆಲ್ಲ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ನನಗೆ ಆ್ಯಕ್ಸೆಸ್ ಮಾಡೋಕ್ಕೆ ಆಯಿತು. ಇಷ್ಟೇ ಪ್ಲೇಸ್ ನನಗಾಗಿದ್ದು. ಮುಂಚೆ ಒಂಥರ ಡಂಪ್ ಮಾಡಿ ಇಟ್ಕೊಂಡಿರೋ ಥರ ಫೀಲ್ ಆಗ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿದೆ. ಸೊ ನನಗೆ ಇನ್ನೊಬ್ಬರು ಹೊಸ ಹೆಲ್ಪರ್ ಸಿಕ್ಕಿದ್ದಾರೆ ಮನೆಗೆ. ತುಂಬಾ ಖುಷಿಯಾಗಿದೆ. ನೋಡಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಉಜ್ಜಿದ ಜಾಗದಲ್ಲೇ ಉಜ್ಜಿತಾ ಇದ್ದಾರೆ. ಸೊ ಇವಾಗ ಬಂದು ಬಾಳೆಕಾಯ್ದು ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬಾಳೆಕಾಯಿನ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಡೋಣ. ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿಟ್ರೆ ಸಾಕು, ಯಾಕಂದರೆ ಅದರಲ್ಲಿ ಒಂದು ರೀತಿ ಸ್ಟಿಕ್ಕಿನೆಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದು ನೀರಲ್ಲಿ ಹಾಕಿಬಿಟ್ಟು ಅದಾದಮೇಲೆ ಸ್ಟೈನಲ್ಲಿ ಹಾಕ್ಬಿಡ್ತೀನಿ ನಾನು. ಸೊ ಇವಾಗ ಅದಕ್ಕೊಂದು ಫ್ರೈ ಮಾಡೋದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಸ್ಪೂನು ಧನಿಯಾ ಪೌಡರು, ಅದಾದಮೇಲೆ ಒಂದು ಚಿಟಿಕೆ ಅರಿಶಿನ. ನೋಡಿ ಇದೇ ಡಬ್ಬಿ ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಕಡೆ ಬೇಕೋ, ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ, ನೀವು ಹೋಲ್ಸ್ನ ಮಾಡಿಕೊಂಡು ಹಾಕ್ಕೋಬಹುದು. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಸಿಂಪಲ್ಲು ಬಟ್ ಟೇಸ್ಟಾಗಿರುತ್ತೆ ಈ ಬಾಳೆಕಾಯಿ ಫ್ರೈಯು. ಅದಾದಮೇಲೆ ಒಂದು ಅರ್ಧ ಲೆಮನ್ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಕೈಯಲ್ಲಿ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಚೂರು, ನೋಡಿ ಇಷ್ಟೇ ನೀರು ಹಾಕಬೇಕಷ್ಟೆ. ಸೊ ಇಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಬಾಳೆಕಾಯಿ ಏನು ನಾನು ಸ್ಟೈನ್ ಮಾಡಿಟ್ಟಿದ್ದೀನೋ ಅದನ್ನೆಲ್ಲ ತೆಗೆದುಬಿಟ್ಟು ಇದ್ರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು.
ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ನಿಮಗೆ ಮಧ್ಯಾಹ್ನಕ್ಕೆ ಬೇಕು ಅಂದರೆ ಮಾರ್ನಿಂಗೇ ಇದನ್ನು ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿ ಇದು ಒಂಥರ ಚೆನ್ನಾಗಿ ಮಸಾಲೆಗಳೆಲ್ಲ ಇಟ್ಕೊಂಡ್ಬಿಟ್ಟಿರುತ್ತೆ. ಫ್ರೈ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದಕ್ಕೊಂದು ಬಿಡದೆ ಮಿಕ್ಸಿಂಗ್ ಚೆನ್ನಾಗಾಗುತ್ತೆ. ಚೆನ್ನಾಗಿ ನಿಮಗೆ ಆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನಿವಾಗ ಮುಚ್ಚಿಟ್ಬಿಡ್ತೀನಿ. ನಾನಿವಾಗ ಬೆಳಗ್ಗೆನೇ ಅದನ್ನು ಪ್ರಿಪೇರ್ ಮಾಡಿಬಿಟ್ಟೆ. ಸೊ ಇಲ್ಲಿ ಹುರುಳಿಕಾಳನ್ನ ಮೊಳಕೆ ಹಾಕಿದ್ದೆ, ಮೊಳಕೆ ಬಂದಿದೆ. ನನಗೆ 2 ದಿನದಲ್ಲಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಪೀಸ್ ಕ್ಯಾಬೇಜ್ ಅಂದ್ಕೊಳ್ಳಿ, ಚಿಕ್ಕ ಸೈಜ್ದು ಒಂದು ಅರ್ಧ ಪೀಸ್ ಕ್ಯಾಬೇಜ್ನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಸೊ ಕ್ಯಾಬೇಜ್ ಮತ್ತು ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಸಾಂಬಾರು, ಆದರೆ ಅಷ್ಟು ಒಳ್ಳೆಯದು ಹೆಲ್ತಿಗೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನೇ ಶೇರ್ ಮಾಡ್ತೀನಿ ಇವತ್ತು ನಿಮ್ಮ ಜೊತೆ. ಸೊ ಇವಾಗೆಲ್ಲ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡೆ. ಸೊ ಕ್ಯಾಬೇಜು ಮತ್ತು ಹುರುಳಿಕಾಳು ಸಾಂಬಾರು ಹೇಗಿರುತ್ತೆ ಅಂತ ಅಂದ್ಕೊಬೇಡ್ರಿ, ಟೇಸ್ಟ್ ಅಷ್ಟೇ ಮಸ್ತಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸ್ವಲ್ಪ ಏನು ಮಸಾಲೆಗಳನ್ನ ರುಬ್ಕೊಂಡ್ಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಒಂದೇ ಒಂದು 3 ಇಂಚ್ ತೆಂಗಿನಕಾಯಿ ಅಷ್ಟೇ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಕಮ್ಮಿ ತೆಂಗಿನಕಾಯಿ ಹಾಕ್ತಿರೋ ಅಷ್ಟು ಟೇಸ್ಟು, ಬಟ್ ತೆಂಗಿನಕಾಯಿ ಸ್ವಲ್ಪ ಇರಲೇಬೇಕು. ಒಂದೇ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಳ್ತಿದ್ದೀನಿ ನೋಡಿ, ಈ ಸೈಜ್ ಈರುಳ್ಳಿ ಅಷ್ಟೇ. ಸೊ ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಅದಾದಮೇಲೆ ಈ ರೀತಿ ಸೈಜ್ದು ಒಂದು ಮೀಡಿಯಮ್ ಸೈಜು, ಇನ್ನು ಸ್ವಲ್ಪ ದೊಡ್ಡ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು 1.5 ಟೊಮೊಟೊ ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ. ಸೊ 1.5 ಟೊಮೊಟೊ ಹಾಕ್ಬಿಡ್ತೀನಿ. ಇನ್ನು ಅರ್ಧ ಟೊಮೊಟೊ ಏನು ಮಾಡ್ತೀನಿ ಅಂತ ಕೇಳಬೇಡಿ, ಇದನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ. ಇದನ್ನು ಬಂದು ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೆ ಬೇಕಾಗುತ್ತೆ, ಹಾಗಾಗಿ ಅದನ್ನು ಸ್ವಲ್ಪ ಇಟ್ಕೊತೀನಿ. ಸೊ ಸ್ವಲ್ಪ ಹುಣಸೆ ಹುಳಿ, ಅರ್ಧ ನಿಂಬೆಹಣ್ಣು ಗಾತ್ರದಲ್ಲೇ 1/4 ಭಾಗ ಬರೋ ಥರ ಹುಣಸೆ ಹುಳಿ ತೊಗೋಬೇಕು. ಇವಾಗ ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ, ಅಂದರೆ ಸಾಂಬಾರು ಒಗ್ಗರಣೆ ಕೊಡೋದಕ್ಕೆ. ಹಾಗಾಗಿ ಒಂದನ್ನು ಈ ರೀತಿ ಉದ್ದುದ್ದಾಗಿ ಹೆಚ್ಕೊತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಸೊ ಇದನ್ನು ನೀಟಾಗಿ ಹೆಚ್ಚಿ ಇಟ್ಕೊಂಬಿಡೋಣ. ಮಸಾಲೆನೂ ಮೀನ್ ವೈಲ್ ಇದನ್ನು ರುಬ್ಕೊಂಬಿಡೋಣ. ನಾನು ಸ್ವಲ್ಪ ಬೇಗನೆ ಸಾಂಬಾರು ಮಾಡಿಬಿಡ್ತೀನಿ. ಮತ್ತೇನಾದರೂ ಅನ್ನ ಮತ್ತು ಮೊಟ್ಟೆ ಬೇಯಿಸೋದಿರುತ್ತೆ, ಮಧ್ಯಾಹ್ನ ಎಲ್ಲ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಹಸ್ಬೆಂಡ್ ಹೋಗೋದ್ರಿಂದ ಅವ್ರಿಗೂ ಲಂಚ್ ಬಾಕ್ಸೆಲ್ಲ ಕೊಡಬೇಕು. ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ ಬೇಗ ಅಡುಗೆಗಳನ್ನ. ಸೊ ಸಮ್ಟೈಮ್ಸ್ ಅವ್ರಿಗೇನಾದರೂ ವೆರೈಟಿ ರೈಸ್ ಮಾಡಿಕೊಟ್ರೆ ನಾನು ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತೀನಿ. ಸೊ ಇವಾಗ ಸಾಂಬಾರಿಗೆ ಲೈಟಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ ಈರುಳ್ಳಿ ಏನು ಒಂದು ಹೆಚ್ಚಿದ್ನಲ್ವ ಅದನ್ನು ಹಾಕಿಬಿಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರುಬ್ಬಿಟ್ಕೊಂಡಿರ್ತೀನಿ, ರೆಡಿಯಾಗಿರುತ್ತೆ. ಅದನ್ನು ತೆಗೆದು ಹಾಕ್ಬಿಡ್ತೀನಿ. ಮತ್ತು ಏನು ಅರ್ಧ ಟೊಮೊಟೊ ಹೆಚ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಲೈಟಾಗಿ ಫ್ರೈ ಆಗ್ತಾಯಿದೆ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ಹಾಕ್ತಿದ್ದೀನಿ. ಈ ಸಾಂಬಾರು ಪೌಡ್ರು ಅಷ್ಟು ರುಚಿಕರವಾಗಿರುತ್ತೆ. ಚಿಕನ್ ಸಾಂಬಾರಿಗಾಗಲಿ, ವೆಜ್ ಸಾಂಬಾರಿಗಾಗಲಿ, ಫ್ರೈಗಾಗಲಿ ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಸಾಂಬಾರು ಪೌಡ್ರು ನಾನು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಈ ಸಾಂಬಾರು ಪೌಡ್ರ್ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇದ್ದವ್ರು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು 1 ಸ್ಪೂನ್ ಖಾರದ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಚಿಟಿಕೆ ಅರಿಶಿನದ ಪೌಡರು ಅಷ್ಟೇ ಹಾಕಿಬಿಟ್ಟು, ಸೊ ಅದೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಮತ್ತು ಮಸಾಲೆದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನು ಹಾಕ್ಕೊಂಬಿಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಹೆಂಗೆ ಬೇಕೋ ಜಾಸ್ತಿ ಕಮ್ಮಿ ಬೇಕೋ ಅದರ ತಕ್ಕಂತೆ ಉಪ್ಪು ಹಾಕ್ಕೊಂಬಿಡಿ. ಸೊ ಇದು ಲೈಟಾಗಿ ಕುದಿಯೋಕ್ಕೆ ಬಂದಾಗ ನಾವೇನು ಮೊಳಕೆ ಕಟ್ಟಿಟ್ಟಿದ್ವಲ್ಲ ಕಾಳು ಅದನ್ನೆಲ್ಲ ಚೆನ್ನಾಗಿ ಇದನ್ನು ಹಾಕ್ಕೊಂಬಿಡೋಣ. ಸೊ ನಾನು ಮೊಳಕೆ ಕಟ್ಟೋದಕ್ಕೆ ಏನೂ ಮಾಡಲ್ಲ ರೀ, 1 ನೈಟ್ ಫುಲ್ಲು ಇದನ್ನು ನೆನೆ ಇಡ್ತೀನಿ. ಅದಾದಮೇಲೆ ಆ ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಡ್ತೀನಿ. ಸೊ 2ನೇ ದಿನಕ್ಕೆ ಓಪನ್ ಮಾಡಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಮೊಳಕೆ ಕಟ್ಟಿರುತ್ತೆ. ಬೇರೆ ಏನು ನಾನು ಇದಕ್ಕೆ ಟ್ರಿಕ್ಸ್ ಅಂತೂ ಮಾಡಲ್ಲ. ಸೊ ನೆಕ್ಸ್ಟು ನಾವು ಹೆಚ್ಚಿಟ್ಟಿರೋ ಕೋಸನ್ನು ಹಾಕ್ಬಿಟ್ಟು ನಿಮಗೆ ಎಷ್ಟು ನೀರಾಗಿ ಬೇಕೋ ಸಾಂಬಾರು, ಇದೊಂಥರ ರಸಮ್ ಥರ ನೀವು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಹುರುಳಿಕಾಳು ರಸಮು ಅಷ್ಟು ಒಳ್ಳೆಯದು, ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ಎರಡನ್ನೂ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ವೆಯ್ಟ್ ಲಾಸ್ ಕೊಡುತ್ತೆ. ಸೊ ಇವಾಗ ನಾನು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಉಪ್ಪು ರುಚಿ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಅದಕ್ಕೆ 2 ವಿಷಲ್ ಹಾಕಿ ಇಳಿಸ್ಕೊಳ್ತೀನಿ. ಸೊ ಅದು 2 ವಿಷಲ್ ಕೂಗೋ ಅಷ್ಟರೊಳಗೆ ನಾನಿವಾಗ ಫ್ರೈ ಮಾಡೋದಕ್ಕೆ ಬಾಳೆಕಾಯಿನ ತೊಗೊಂಡ್ಬಿಟ್ಟೆ. ಸೊ
ಸೊ ನಾನು ನನ್ನ ಒಂದು ಐರನ್ ಸ್ಕೆಲೆಟಲ್ಲಿ ಸ್ವಲ್ಪ ಒಂದು 2 ಸ್ಪೂನು ಆಯಿಲ್ ಹಾಕ್ಕೊತೀನಿ. ಇದಕ್ಕೊಂಚೂರು ಎಕ್ಸ್ಟ್ರಾ ಆಯಿಲ್ ಹಾಕೋಬೇಕಷ್ಟೆ. ಸೊ ಹಾಕ್ಬಿಟ್ಟು ಇದನ್ನೆಲ್ಲ ಈ ರೀತಿ ಜೋಡಿಸ್ಕೊಂಬಿಡೋಣ. ನಿಮ್ಮ ಹತ್ರ ಯಾವ ರೀತಿ ತವ ಇದ್ರೂ ಪರವಾಗಿಲ್ಲ, ಬಟ್ ಅದು ಅಡಿ ಹಿಡಿಬಾರ್ದು ಅಂಥ ತವದಲ್ಲಿ ಫ್ರೈ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮೀಡಿಯಮ್ ಒಲೆ ಉರಿಯಲ್ಲೇ ನಾನು ಇದನ್ನು ಬೇಯಿಸ್ಕೊತೀನಿ. ಇದು ಒಂದು 15 to 20 ಮಿನಿಟ್ಸ್ ಬೇಕು ಈ ರೀತಿ ಬೇಯೋದಕ್ಕೆ. ಒಂದು 5 ನಿಮಿಷ ಆದಮೇಲೆ ತಿರ್ಸ್ಕೊಂಡು ಹಾಕಬೇಕು ನೀವು. ಸೊ ಅದು ಮಡ್ಚಿ ಹಾಕ್ಕೊಂಡ್ಬಿಟ್ಟು ಕೊನೆಗೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಇನ್ನೇನು 5 ನಿಮಿಷಕ್ಕೆ ಇಳಿಸ್ತಿದ್ದೀರ ಅಂದಾಗ ಈ ರೀತಿ ಸ್ವಲ್ಪ ಕರಿಬೇವು ಸೊಪ್ಪು, ಅದಾದಮೇಲೆ ಸ್ವಲ್ಪ ಒಂದು 5ರಿಂದ 10 ನಿಮಗೆ ಎಷ್ಟು ಬೆಳ್ಳುಳ್ಳಿ ಇಷ್ಟ ಆಗುತ್ತೋ ಅಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಬಿಟ್ಟು ಇದನ್ನು ಹಿಂಗೆ ಹಾಕ್ಬಿಡಿ ಅದ್ರ ಮೇಲೆ. ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ರೆಡಿ ಆಗಿಬಿಟ್ಟಿದೆ ನನಗೆ. ಬಾಳೆಕಾಯಿ ರೆಡಿ ಆಯಿತು. ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದಿಯುತ್ತೆ ಅದು. ಸೊ ಮೀನ್ ವೇಲ್ ನಾನು ತುಂಬ ಕೆಲಸಗಳು ಮಾಡಿಬಿಟ್ಟಿರ್ತೀನಿ. ಪಾತ್ರೆ ತೊಳೆಯೋದಾಗಲಿ, ಎಷ್ಟೋ ಮನೆ ಒರೆಸೋದು, ಮನೆ ಗುಡಿಸೋದು, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು ಎಲ್ಲ ಮಾಡಿಬಿಟ್ಟಿರ್ತೀನಿ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು. ಇದಕ್ಕೆ ಒಗ್ಗರಣೆ ಒಂದು ಕೊಟ್ಬಿಡೋಣ ಅಷ್ಟೆ. ಸೊ ಒಗ್ಗರಣೆಗೆ ನಾನು ಏನಿಲ್ಲ, ಒಂದೇ ಒಂದು ಸ್ಪೂನ್ ಆಯಿಲು, ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಸೊ ಮಧ್ಯಾಹ್ನ ಲಂಚ್ ರೆಡಿ ಆಯಿತು. ಸೊ ಇವಾಗ ಸರ್ವ್ ಮಾಡಿಬಿಡೋಣ. ಇದು ನನ್ನ ವೇ ಆಫ್ ಈಟಿಂಗ್ ಸ್ಟೈಲ್. ಸೊ ನಾನು ಈ ರೀತಿಯೇ ಊಟ ಮಾಡೋದು. ಈ ರೀತಿ ಮಾಡಿದಾಗ ಸೊ ನಾನೊಂದು ಕೋಪ್ ತೊಗೊಳ್ತೀನಿ, ಚೂರು ರೈಸ್ ತೊಗೊಳ್ತಾ ಇದ್ದೀನಿ ಇವತ್ತು. 2 ಕೈಗಿಂತ ಸ್ವಲ್ಪ ಜಾಸ್ತಿ ರೈಸ್ ತೊಗೊಂಡಿದ್ದೀನಿ. ವೈಟ್ ರೈಸ್ ತಿಂತಾ ಇರೋದ್ರಿಂದ ಪಲ್ಯಗಳು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಸೊ ಇದನ್ನು ರಸಮ್ ಸ್ವಲ್ಪ ಹಾಕೊಂಬಿಟ್ಟು ಸೈಡಿಗೆ ಸ್ವಲ್ಪ ಪಲ್ಯ ಜಾಸ್ತಿ ಇಟ್ಕೊಂಡು ಬಾಳೆಕಾಯಿ ಫ್ರೈ ಸ್ವಲ್ಪ ತೊಗೊಳ್ತೀನಿ, ಒಂದು ಎಗ್. ಸೊ ಡೈಲಿ ಒಂದೊಂದು ಎಗ್ ತೊಗೊಳ್ತಾ ಇದ್ದೀನಿ. ಸೊ ಫುಲ್ ವಿತ್ ವೈಟ್ ಎಲ್ಲೋ ಎಲ್ಲದನ್ನೂ ತೊಗೊಳ್ತಾ ಇದ್ದೀನಿ ನಾನು ಒಂದು ಎಗ್ ತಿನ್ನೋದ್ರಿಂದ. ಸೊ ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ತಿನ್ನೋದ್ರಿಂದ. ನನಗೆ ಸ್ವಲ್ಪ ಈ ರೀತಿ ರಸಮೆಲ್ಲ ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಾಂಬಾರು ಟ್ರೈ ಮಾಡಿ ನೋಡಿ. ಇವಾಗಿನ ಒಂದು ಏನು ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಊಟನೂ ಆಯಿತು, ಅಡುಗೆನೂ ಆಯಿತು. ಸೊ ಇನ್ನೇನು ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ವೆಜಲ್ಸ್ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಬಿಡಬೇಕು. ಸೊ ಬೆಳಗ್ಗೆ ನಾನೇನು ಅಡುಗೆ ಮಾಡ್ತೀನೋ ಹಾಗೆ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ, ಮತ್ತು ನೈಟಿಗೂ ಕ್ಲೀನ್ ಮಾಡೋದಿರುತ್ತೆ. ಸೊ ಒಂದೇ ಸತಿಗೆ ಎಲ್ಲ ಕಿಚನ್ ಕ್ಲೀನ್ ಮಾಡಿದೆ, ಮತ್ತು ಏನೇನು ಬಾಟಲ್ಸ್ ಎಲ್ಲ ತೆಗೆದುಬಿಟ್ನೋ ಆ ಬಾಟಲ್ಸ್ಗಳನ್ನೂ ನಾನು ಕ್ಲೀನ್ ಮಾಡಿ ಇಟ್ಬಿಟ್ಟೆ. ಸೊ ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.